ಸಾಕ್ಷಿ ಇದೆ ಅಂತ ಬೀದಿಯಲ್ಲಿ ತಂದು ನಿಲ್ಸೋಕೆ ಆಗೋದಿಲ್ಲ. ಅದು ರಚನೆ ಆದ್ಮೇಲೆ ನೀವು ಸಾಕ್ಷಿ ತಂದು ಕೊಡ್ಲಿಲ್ಲ ಅಂದ್ರೆ ಎಲ್ಲ ಮುಗಿದೋಯ್ತು, ಸತ್ತೋಯ್ತು, ನ್ಯಾಯ ಇಲ್ಲ ಅಂತ ಹೇಳುದಾ? ಸಾಕ್ಷಿನೇ ಇಲ್ಲದೆ ಒಂದು ಪ್ರಕರಣವನ್ನ ಒಬ್ಬರ ಮೇಲೆ ಹಾಕಿ ಅವರನ್ನ ದೇಶೋಧನೆ ಮಾಡ್ತಾರೆ, ಸರಿಯಲ್ಲ. ಸೌಜನ್ಯಳ ಮಾನವೂ ಹೋಗಿದೆ, ಪ್ರಾಣವೂ ಹೋಗಿದೆ. ಕೊಲೆ ಆಧಾರ ನೋಡಿದ್ರ, ಕೊಲೆ ಆಧಾರ ನೋಡಿದ್ರೆ ಮಾತ್ರ ನ್ಯಾಯ ಸಿಗುತ್ತಾ? 100 ಸಲ ಸುಳ್ಳನ್ನು ಹೇಳಿ ಸತ್ಯ ಮಾಡಿ ಹೊರಟೋಡಿ ಯಾರು? ಒಂದು ಕಡೆಯಿಂದ ಸೇತನದವರು ಮತ್ತೊಂದು ಕಡೆಯಿಂದ ಮುಂಬರುವ ಪರೀಕ್ಷೆ ಹೋಗ್ತಾರೆ. ಅವರು ಮಾಡಿರ್ತಕ್ಕಂಥ ವಿಡಿಯೋಗಳನ್ನು ಕೂಡ ನೀವು ಡಿಲೀಟ್ ಮಾಡ್ತಿದ್ರಿ. ಇಲ್ಲ, ಸಾಧ್ಯವೇ ಇಲ್ಲ. ನಮಗೆ ಅವ್ರ ಬಗ್ಗೆ ಗೌರವ ಇದೆ, ಕ್ಷೇತ್ರದ ಬಗ್ಗೆ ಗೌರವ ಇದೆ. ಅವ್ರಿಗೆ ಈ ತರ ನೀವೆಲ್ಲ ಮಾಡ್ತಾ ಇರೋದನ್ನ ನಮ್ಮ ಕೈಲಿ ತಡ್ಕೊಳಕ್ ಆಗೋದಿಲ್ಲ ಅಂತೇಳಿ ಯಾರು ಒಬ್ರು ಅಲ್ಲಿ ಕ್ಷೇತ್ರದ ಯಾರು ಭಕ್ತರಲ್ಲ, ಕ್ಷೇತ್ರದ ಭಕ್ತರು ಮಾಡಿರ್ತಾರೆ. ನೀವು ಭಕ್ತರು ಮಾಡೋದನ್ನೆಲ್ಲ ಲಕ್ಷಾಂತರ ಜನ ಕೋಟ್ಯಾಂತರ ಜನ ಮಾಡಿದ್ದೆ ಅಲ್ಲ, ಯಾರೋ ಅವರದ್ದೇ ಜನಗಳು ಮಾಡಿದ್ದು, ಅವರದ್ದೇ ಜನಗಳು ಭಕ್ತರು ಮಾಡಿಲ್ಲ. ಭಕ್ತರು ಸಾಧ್ಯವೇ ಇಲ್ಲ. ಹಿಂದೆ ಮುಂದೆ ಓಡಾಡುವಂತ ವ್ಯಕ್ತಿಗಳೇ ಕೋಟಿಗೆ ಹೋದದ್ದು. ಈ ಕಟ್ಟು ಪೇಸ್ಟ್ ಅವರು ಭಕ್ತರೆ. ನೀವ್ ಹೆಂಗೆ ನಿಮ್ಮ ನಾಯಕರಿಂದ ಓಡಾಡ್ತಿರೋ ಅವರು ಕೂಡ ನಾಯಕರಿಂದ ಓಡಾಡುದು ಯಾವ್ದಕ್ಕೆ ಓಡಾಡ್ತೀವಿ? ನ್ಯಾಯಕ್ಕೋಸ್ಕರ ಅವರು ನ್ಯಾಯನೇ ಕೇಳ್ತಾರೆ. ಏನ್ ನ್ಯಾಯ ಕೊಡು? ಏನಕ್ಕೆ ನ್ಯಾಯ? ಯಾವ ನ್ಯಾಯ ನಿಮ್ದು? ನಾವು ಹೋರಾಟ ಮಾಡೋದಕ್ಕೆ ಅದನ್ನ ನಿಲ್ಸೋದು ನ್ಯಾಯ? ನಿಮ್ಮ ಹತ್ರ ಸಾಕ್ಷಿಗಳದೇ ಇಲ್ದೆ ನಮ್ಮ ಹತ್ರ ಆವಿದೆ ಬುಟ್ಟಿನೊಳಗಡೆ ಏನೋ ಒಂದು ಇಟ್ಕೊಂಡ್ಬಿಟ್ಟು ಆವಿದೆ ನೋಡಿ ಸ್ವಾಮಿ, ಈ 13 ವರ್ಷದಿಂದ ಅವರು ಒಂದ್ ನಿಮಿಷ ಹೇಳುದು ಕೇಳಿ. ಸಾಕ್ಷಿ ಇದೆ ಅಂತ ಬೀದಿಯಲ್ಲಿ ತಂದು ನಿಲ್ಸೋಕ್ ಆಗೋದಿಲ್ಲ. ನೀವು ಅದಕ್ಕೆ ಏನಾದ್ರು ನಾಳೆ ದಿನ ಹೆಚ್ಚು ಕಮ್ಮಿ ಆದ್ರೆ ನೀವು ಅದಕ್ಕೆ ಜವಾಬ್ದಾರಿ ವಹಿಸ್ಕೊಳ್ತೀರಾ? ನೀವು ಕಾನೂನಿಗೆ ನೀವು ಹೋದ ಕೂಡಲೇ ಏನು ಕಾನೂನಿಗೆ ಏನದು? ಸಣ್ಣ ಮಕ್ಕಳು ಮಾಸ್ಟರ್ ಹತ್ರ ಹೋಗಿ ನನ್ನದು ಚಾಕ್ ವಿತಡೋಗಿ ಅದು ಇದು ಅಂತ ಕಂಪ್ಲೇಂಟ್ ಮಾಡೋದಾಗಿಲ್ಲ. ಕಾನೂನಿಗೂ ಅದರದ್ದು ಒಂದು ರೀತಿ ರಿವಾಜುಗಳಿದೆ, ಅದರದ್ದೇ ಒಂದೊಂದು ಪ್ರಕ್ರಿಯೆಗಳಿದೆ. ಈಗ ನಾವು ಕೇಳಿದ್ದೇನು, ಇನ್ವೆಸ್ಟಿಗೇಷನ್ ಮಾಡಿ ಯಾವಾಗ ಸಾಕ್ಷಿ ಖಂಡಿತವಾಗಿ ಕೊಡ್ತೇವೆ. ಇರುವಂತ ಸಾಕ್ಷಿ ಉಳ್ದ ಏನು ಒಂದಷ್ಟು ಮುಗಿಸಿಬಿಟ್ಟಿದ್ದಾರೆ, ಉಳ್ದ ಸಾಕ್ಷಿಗಳನ್ನ ಕೊಡ್ತೇವೆ ನಾವು. ಅಕ್ವಿಟಲ್ ಕಮಿಟಿ ರಚನೆ ಆದ್ರೆ ನೀವು ಸಾಕ್ಷಿನ ಕೋರ್ಟಿಗೆ ಕೊಡ್ತೀರಾ? ಅಕ್ವಿಟಲ್ ಕಮಿಟಿ ಅಲ್ಲ ನಾನು ಹೇಳುವಂತದ್ದು. ಈ ರೀತಿ ಅಕ್ವಿಟಲ್ ಕಮಿಟಿ ರಚನೆ ಮಾಡಿ ಯಾರು ಆ ಇನ್ವೆಸ್ಟಿಗೇಷನ್ ಮಾಡಿದರೆ ಇದನ್ನ ಸಮರ್ಪಕವಾಗಿ ಯಾಕೆ ತನಿಖೆ ಮಾಡಿಲ್ಲ? ಇದರ ಹಿಂದೆ ಯಾವುದು ಹೇಳ್ತೀರ ಕೇಳ್ಬೇಕು. ನಾವು ಕೇಳಿದಲ್ಲ ಸ್ವಾಮಿ, ಕೋರ್ಟ್ ಹೇಳಿದ್ದು, ನಾವ್ ಹೇಳಿದ್ದಲ್ಲ. ಕೋರ್ಟೆ ನಾನು ಕೇಳ್ತಾ ತಪ್ಪಿತಸ್ಥ ಇದು ಸಮರ್ಪಕವಾದ ತನಿಖೆ ಆಗಿಲ್ಲ. ನಾವು ಅಭಿಪ್ರಾಯ ಪಟ್ಟದಲ್ಲ, ಕೋರ್ಟ್ ಅಭಿಪ್ರಾಯ ಪಟ್ಟದ್ದು. ಯಾವುದು? ಸಿಬಿಐ ವಿಶೇಷ ಕೋರ್ಟ್. ಆದ್ರೆ ಆ ನಂತರ ಇವರು ಮಾಡಿಲ್ಲ. ಸಿಐಡಿ ಬಂತು, ನಮ್ ಕರ್ನಾಟಕ ಪೊಲೀಸ್ ಮಾಡಿದ್ದಾರೆ. ಎಲ್ಲಾ ಇನ್ವೆಸ್ಟಿಗೇಷನ್ಗೂ ನಿಮಗೆ ಯಾವ್ದ್ರ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ನೋಡಿ ಈಗ ನ್ಯಾಯಾಂಗ ಹೇಳಿದೆ ಅಕ್ವಿಟಲ್ ಕಮಿಟಿ ಮಾಡಿ ಅಂತ. ಅದೊಂದನ್ನ ಸರ್ಕಾರ ಮತ್ತೆ ಕೆಲವರ ಜವಾಬ್ದಾರಿ ಇದೆ. ಅದೊಂದು ಮಾಡಿ ಅಲ್ಲಿಂದ ಒಂದು ತೀರ್ಪು ಬಂದ್ಬಿಟ್ರೆ ನೀವೆಲ್ಲಾನು ಒಪ್ಕೊಳಕ್ ರೆಡಿ ಇದ್ದೀರಾ? ನೋಡಿ, ಅಕ್ವಿಟಲ್ ಕಮಿಟಿಯನ್ನ 2 ವರ್ಷದ ತೀರ್ಪು ಏನ್ ಬಂದ್ರು ಒಪ್ಕೊಳ್ತೀರಾ? ಒಂದ್ ನಿಮಿಷ ಹೇಳುದು ಕೇಳಿ. ಅಕ್ವಿಟಲ್ ಕಮಿಟಿ 2 ವರ್ಷ ಆಯ್ತು. ಅದರಲ್ಲಿ ಒಬ್ಬ ಯಾವುದು ಪೋಸ್ಟ್ ಮಾರ್ಟಮ್ ಮಾಡಿದಂತ ಅಧಿಕಾರಿ ಯಾರು ಡಾಕ್ಟರ್ ಇದ್ದಾನಲ್ಲ, ಡಾಕ್ಟರ್ ಆದಮ್ ತಿರ್ಕೊಂಡಿದ್ದಾನೆ, ಸತ್ತೋಗಿದ್ದಾರೆ. ಯಾರತ್ರ ಕೇಳ್ತೀರಾ? ಈಗ ಅದಕ್ಕೇನ್ ಮಾಡ್ಬೇಕೀಗ? ಯಾರತ್ರ ಕೇಳ್ತೀರಾ? ಯಾಕೆ ನಾನು ಕೇಳುದು, ಒಂದು ವೇಳೆ ಅವತ್ತೇ 1 ವರ್ಷದ ಮುಂದೆ ಅಕ್ವಿಟಲ್ ಕಮಿಟಿ ರಚನೆ ಮಾಡಿ ತಪ್ಪಿತಸ್ಥ ಅಧಿಕಾರಿಗಳನ್ನ ಎನ್ಕ್ವೈರಿ ಮಾಡ್ತಿದ್ರೆ ಸತ್ಯ ಬರ್ಬೋದಿತ್ತಲ್ಲ. ಯಾತಕ್ಕೋಸ್ಕರ ಈ ರೀತಿ ಆಗಿದೆ ಅನ್ನುವಂಥದ್ದು ಎಲ್ಲರೂ ಹೇಳಿ ಕೇಳಿ ಬರುತ್ತಾ? ನಾನು ಹೇಳುವಂತದ್ದು ಹಾಗಾದ್ರೆ ನಾಳೆ ದಿನ ಇನ್ನೊಬ್ಬ ಯಾರು ಇನ್ವೆಸ್ಟಿಗೇಷನ್ ಮಾಡಿದವ ಯಾವುದೋ ಒಂದು ಕಾರಣಕ್ಕೆ ಸತ್ತೋಗ್ತಾನೆ. ಆದ್ರೆ ಎಲ್ಲ ಮುಗಿದೋಯ್ತು, ಸತ್ತೋಯ್ತು, ನ್ಯಾಯನೇ ಇಲ್ಲ ಅಂತ ಹೇಳುದಾ? ನೀವು ನಿಮ್ಮ ಪ್ರಕಾರ ಅಕ್ವಿಟಲ್ ಕಮಿಟಿ ರಚನೆ ಮಾಡಿ, ಯಾಕಂದ್ರೆ ಅಲ್ಲಿ ಇನ್ವೆಸ್ಟಿಗೇಷನ್ ಮಾಡಿದ ಅಧಿಕಾರಿಗಳೇ ಇಲ್ಲ, ಮುಗ್ದೋಯ್ತಾ? ಸೌಜನ್ಯಗೆ ನ್ಯಾಯ ಸಿಗ್ತಾ? ಈಗ ಹಂಗಂತ ಅನ್ಬಿಟ್ಟು ಹೆಂಗ್ ಮಾಡ್ಬೇಕಾ? ಯಾರನ್ನ ನೀವ್ ಹೇಳ್ದವ್ರನ್ನೆಲ್ಲ ಯಾಕೆ ಸಂದರ್ಭ ಬಂದ್ರೆ ಮಾಡ್ಬೇಕು. ಅವ್ರು ತಪ್ಪಿತಸ್ಥ ಉದ್ದೇಶ ಪೂರ್ವಕವಾಗಿ ಮಾಡಿದ್ರೆ ಮಾಡ್ಲೇಬೇಕು. ಅವ್ರನ್ನ ಯಾಕೆ ಮಾಡ್ಬಾರ್ದು? ಹಾಗಾದ್ರೆ 13 ವರ್ಷದಿಂದ ಕೇಳ್ಬೇಕು ಅಂತಂದ್ರೆ ನ್ಯಾಯ ಹೋರಾಟಗಾರರು ನಾವ್ ಏನ್ ಕೇಳ್ತಿದ್ದೀವಿ? ಹೋರಾಟಗಾರರು ಕೇಳುವಂತದ್ದೇನು? ಸೌಜನ್ಯ ಪ್ರಕರಣಕ್ಕೆ 13 ವರ್ಷದ ಹಿಂದೆ ಯಾರು ಅಪರಾಧಿಗಳು ಇದ್ರು, ನಿಜವಾದ ಅಪರಾಧಿಗಳಿಗೆ ಶಿಕ್ಷೆ ಆಗ್ತಿದ್ರೆ ಇವತ್ತು ಬೀದಿಯ ಹೋರಾಟ ಅಗತ್ಯ ಇತ್ತಾ? ಇರಲಿಲ್ಲ. ಒಂದು ಮಾತು ನಿಮ್ಗೆ ಸ್ಪಷ್ಟನೆಯನ್ನ ಕೊಡೋಕೆ ನಾವು ಬಯಸ್ತೇನೆ. ನಮ್ಮ ವಾಹಿನಿ ಕೂಡ ಸೌಜನ್ಯ ಪರವಾಗಿ ಬಹಳಷ್ಟು ಕಾರ್ಯಕ್ರಮ ಮಾಡಿದೀವಿ. ಹೌದು, ಯಾರು ಮಾಡಿದರೋ ಬಿಟ್ಟಿದರೋ ನಾವು ಮನೆಗೂ ಸೌಜನ್ಯ ದೀಪ ಅವಳ ಹೋರಾಟಕ್ಕೆ ಶಕ್ತಿ ತುಂಬಬೇಕು, ಜೊತೆಗೆ ಅವಳ ಆತ್ಮಕ್ಕೆ ಶಾಂತಿ ಸಿಗ್ಬೇಕು, ನ್ಯಾಯ ಸಿಗ್ಬೇಕು ಅಂತ ನಾವೆಲ್ಲರೂ ಪ್ರಾರ್ಥನೆಯನ್ನ ಮಾಡ್ಕೊಂಡಿದ್ದೇವೆ, ಪೂಜೆಯನ್ನ ಮಾಡಿದ್ದೇವೆ. ಆದ್ರೆ ಇಲ್ಲಿ ಪ್ರತಿದಿನ ನೋಡ್ತಾ ಏನಾಗ್ತಾ ಇದೆ,
ಯಾವುದು ಸತ್ಯ ಯಾವುದು ಕತೆ ಅನ್ನೋದು ಜನರಲ್ಲಿ ಆಗ್ತಾ ಇರ್ತಕ್ಕಂಥ ಗೊಂದಲ. ನೋಡಿ. ನಮಗೂ ಕೂಡ ಅದೇ ಪ್ರಶ್ನೆ. ಇವರು ಪ್ರತಿಯೊಬ್ರು ಕೇಳ್ತಾ ಇದಾರೆ ಸಾಕ್ಷಿನ ಕೊಡಿ ಅಂತ ಒಬ್ರು ರೆಡಿ ಇಲ್ಲ. ನೀವು ಅಕ್ವಿಟಲ್ ಕಮಿಟಿ ರಚನೆ ಆಗ್ಲಿ, ಆಮೇಲೆ ಸಾಕ್ಷಿ ತಂದು ಕೊಡ್ತೀವಿ, ಅದು ರಚನೆ ಆದ್ಮೇಲೆ ನೀವು ಸಾಕ್ಷಿ ತಂದು ಕೊಡ್ಲಿಲ್ಲ ಅಂದ್ರೆ. ಒಂದ್ ನಿಮಿಷ ನೀವು ಕೇಳಿದೆ, ನೀವು ಒಂದ್ ಸ್ವಲ್ಪ ಕೇಳಿ. ಸಂತೋಷ್ ರಾವನ್ನ ಹಿಡಿದು ಕೊಟ್ಟಂತಹ ಯಾರು ಸಾಕ್ಷಿಗಳಿದ್ದಾರೆ, ರವಿ ಪೂಜಾರಿ ಇವತ್ತಿಲ್ಲ. ಅವರು ಈಗ ಏನಾಗಿದೆ, ಅವರನ್ನು ಸೂಸೈಡ್ ಮಾಡ್ಕೊಂಡಿದ್ದಾರೆ. ಅದಾದ್ಮೇಲೆ ಅದ್ರ ಜೊತೆ ಇದ್ದ ಗೋಪಾಲಕೃಷ್ಣ ಗೌಡ ಇವತ್ತಿಲ್ಲ. ಅದಾದ್ಮೇಲೆ ಇನ್ನೊಬ್ರು ಇದ್ದಾರೆ, ಹರೀಶ್ ಮಡಿವಾಳ. ಇದಕ್ಕೆ ನಾನು ಹತ್ತಿರದಿಂದ ನೋಡಿದ್ದೇನೆ ಅಂತ, ಸೌಜನ್ಯ ಮತ್ತು ಇವನನ್ನು ಹತ್ತಿರದಿಂದ ನೋಡಿದೆ ಅಂತ ಸ್ಟೇಟ್ಮೆಂಟ್ ಕೊಟ್ಟ ಹರೀಶ್ ಮಡಿವಾಳ ಇವತ್ತು ಇಲ್ಲ. ಇದೆಲ್ಲ ಸೌಜನ್ಯ ಅತ್ಯಾಚಾರ ಕೊಲೆ ಪ್ರಕರಣದ ಸಂಬಂಧಕ್ಕೆ ಸಾಕ್ಷಿಗಳೇ ಸಾಯ್ತಾ ಇದ್ದಾರೆ. ಯಾಕೆ ಸಾಯ್ತಾ ಇದ್ದಾರೆ? ಬೇರೆಯವ್ರು ಸಾಯ್ತಾನೆ ಅಲ್ಲ, ಬೇರೆಯವರಲ್ಲ. ನಾನು ಹೇಳುವ ಮಾಹಿತಿ ಇಲ್ಲ. ನೋಡಿ, ಈ ರಿಲೇಟೆಡ್ ಆಗಿ ಯಾಕೆ ಸಾಯ್ತಾ ಇದ್ದಾರೆ ಇದರಲ್ಲಿ ಸಂಶಯ ಇದೆ. ನಿಜವಾಗಿಯೂ ಅವ್ರು ಯಾಕೆ ಸಾಯ್ತಾ ಇದ್ದಾರೆ? ನಮ್ಮ ಕುಟುಂಬದವ್ರು ಯಾರೇ ತೀರ್ಕೊಂಡ್ರು, ನಮಗೆ ಮಾಹಿತಿ ಸಿಗುತ್ತೆ. ಹಂಗೆ ನೀವು ಅವ್ರನ್ನ ಅಬ್ಸರ್ವ್ ಮಾಡ್ತಾ ಇದ್ರೆ ಅವ್ರು ತೀರ್ಕೊಂಡಿದ್ರೆ ನಿಮಗೆ ಮಾಹಿತಿ ಸಿಕ್ಕಿದೆ. ರಿಲೇಟೆಡ್ ಆಗಿ ಪದೇ ಸಾಯ್ತಾ ಇದ್ದಾರೆ ಜನ. ಯಾಕೆ ಸಾಯ್ತಾ ಇದ್ದಾರೆ ಸರ್? ಅವ್ರ ಆಯಸ್ಸು ಬಾಕಿ ನೋಡಿ. ನೀವು ಏನಂತ ಹೇಳಿದ್ರೆ, ನೀವು ಕೆಲವು ವರ್ಗ ಅವರನ್ನ ಡಿಪೆಂಡ್ ಮಾಡುವಂತ ವರ್ಗ ಅದೇ ರೀತಿ ವಾದ ಮಾಡ್ತಾರೆ. ಏನು ಮಾಡೋದಕ್ಕೆ ಆಗೋದಿಲ್ಲ. ನಾವು ಕೇಳುವಂತದ್ದೇನು, ನಾವು ಯಾವುದನ್ನು ಕೇಳ್ತಾ ಇಲ್ಲ. ನಾವು ಬರೀ ನ್ಯಾಯ ಮಾತ್ರ ಕೇಳ್ತಿರೋದು. ಹಾಗಾದ್ರೆ ಅತ್ಯಾಚಾರ ಆಗಿಲ್ವಾ? ನೀವು ಸೌಜನ್ಯ ತಾಯಿ ಕುಸುಮಾವತಿ ಹತ್ರ ಕೇಳಿ, ಅವ್ರಿಗೆಲ್ಲ ಸಂಪೂರ್ಣ ಚಿತ್ರಣ ಇದೆಯಲ್ಲ. ಅವ್ರು ನೀವೇನ್ ಹೇಳ್ತೀರಿ, ನೀವುಗಳೆಲ್ಲ ಹೋರಾಟಗಾರರು, ಅವ್ರ ಹಿಂಬಾಲಕರು, ಅದನ್ನೇ ಅವ್ರು ಹೇಳ್ತಾರೆ. ಹಾಗಾದ್ರೆ ಅವ್ರಿಗೆ ಅವರದ್ದೇ ಆದಂತ ಸ್ವಾತಂತ್ರ್ಯ ಇಲ್ವಾ? ಅವ್ರಿಗೆ ಯಾರಿಲ್ಲ ಅಂತ ಮತ್ತೆ ಅವ್ರ ಹತ್ರ ಕೇಳಿ, ಸತ್ಯ ಏನು ಅಂತ ಅವ್ರು ಹೇಳ್ತಾರಲ್ಲ. ಅವ್ರು ಹೇಳ್ತಾರೆ ಯಾರು ಅವ್ರು ನೋಡಿದ್ರ ಏನು ಅವ್ರು ನೋಡಿದ್ರ ಕೊಲೆ ಆದಾಗ ನೋಡಿದ್ರ ರೇಪ್ ಮಾಡೋಣಾಗ ಅವ್ರು ನೋಡಿದ್ರ. ಹಾಗಾದ್ರೆ ಕೊಲೆ ಅವ್ರನ್ನ ಯಾರು ಕೊಲೆ ಆದಾಗ ನೋಡಿದ್ರೆ ಮಾತ್ರ ನ್ಯಾಯ ಸಿಗುದಾ? ಅಲ್ಲ, ಸಾಕ್ಷಿ ಬೇಕಲ್ವಾ? ಸಾಕ್ಷಿ ಬೇಕು ಅಂದ್ರೆ ಇದ್ದ ಸಾಕ್ಷಿಗಳನ್ನೆಲ್ಲ ಇದು ಅಸಹಜ ಸಾವು ಅಥವಾ ಅವರು ಭೂಮಿಯಲ್ಲೇ ಇಲ್ಲ ಅಂತ ಇದ್ರೆ ಎಲ್ಲಿಂದ ಸಾಕ್ಷಿ ತಂದು ಕೊಡ್ತೀರಾ ನೀವು? ಸಿಸಿ ಕ್ಯಾಮರಾ ಒಂದು ಕಡೆಯಿಂದ ಒಂದು ನಿಮಿಷ ಹೇಳುದು ಕೇಳಿ. ಅದೇ ಇನ್ವೆಸ್ಟಿಗೇಷನ್ ಆಫೀಸರ್ ಯೋಗೇಶ್ ಕುಮಾರ್ ಸಿಸಿ ಕ್ಯಾಮರಾ ಇತ್ತು ಅಂತ ಹೇಳ್ತಾರೆ ಒಂದು ಕಡೆಯಿಂದ. ಕೇಳಿದ್ರೆ ನಾನು ಅದರ ಸಿಸಿ ಫುಟೇಜ್ ಅನ್ನ ಕಲೆಕ್ಟ್ ಮಾಡಿಲ್ಲ ಅಂತ ಹೇಳ್ತಾರೆ. ಆ ಕಲೆಕ್ಟ್ ಮಾಡ್ತಿದ್ರೆ ಒಂದು ವೇಳೆ ಸಂತೋಷ್ ರಾವ್ ಆರೋಪಿ ಆಗ್ತಿದ್ರೆ ಆಗ್ಲಿ, ಸಂತೋಷ್ ರಾವ್ ಅತ್ಯಾಚಾರ ಮಾಡಿದ್ರೆ ಅದ್ರಲ್ಲಿ ಗೊತ್ತಾಗ್ಬೋದಿತ್ತಲ್ಲ, ಅವನು ಓಡಾಡಿದ ಚಲನವಲನ ಸಿಕ್ತಿತ್ತಲ್ಲ. ಆ ಸೌಜನ್ಯಾಳ ಏನು ಜಠರದಲ್ಲಿ ಜೀರ್ಣೆ ಆಗದಂತ ಆಹಾರ ಇತ್ತು ಅನ್ನುವಂತ ದಾಖಲೆ ಇತ್ತಲ್ಲ. ಹಾಗಾದ್ರೆ ಅವಳಿಗೆ ಆಹಾರ ಕೊಟ್ಟವ್ರು ಯಾರು? ಒಂದು ವೇಳೆ ಅವನೇ ಕೊಟ್ಟಿದ್ರೆ ಅವನು ಓಡಾಡಿದಂತದ್ದು ಸಿಸಿ ಫುಟೇಜ್ ಅಲ್ಲಿ ಕಾಣ್ತಿತ್ತಲ್ವಾ? ಯಾಕೆ ನೀವು ಕಲೆಕ್ಟ್ ಮಾಡ್ಲಿಲ್ಲ? ಅದರ ಉದ್ದೇಶ ಏನು? ಒಂದು ವೇಳೆ ಅದನ್ನ ಸಮರ್ಪಕವಾಗಿ ತನಿಖೆ ಮಾಡ್ತಿದ್ರೆ, ಗೋಲ್ಡನ್ ಅವರಲ್ಲಿ ಸಮರ್ಪಕವಾದ ತನಿಖೆಯನ್ನ ಮಾಡ್ತಿದ್ರೆ ಅಲ್ಲಿಯೇ ಸಿಕ್ ಬೀಳ್ತಿದ್ರಲ್ವಾ ಯಾರು ಆರೋಪಿಗಳು, ಯಾರು? ಸಂತೋಷ್ ರಾವ್. ನಮಗೂ ಸಂತೋಷ್ ರಾವ್ನಿಗೆ ಯಾವುದೇ ಸಂಬಂಧ ಇಲ್ಲ. ಸಂತೋಷ್ ರಾವ್ ತಪ್ಪು ಮಾಡಿದ್ರೆ ಅವನನ್ನು ಗಲ್ಲಿಗೆ ಹಾಕಿ, ನಮ್ಗೆ ಏನಿದ್ದಿಲ್ಲ. ಆದ್ರೆ ಇಲ್ಲಿ ವಿಚಾರ ಏನ್ ಗೊತ್ತಾ? ಸೌಜನ್ಯ ವಿಚಾರದಲ್ಲಿ ಅವ್ನಿಗೆ ಗೊತ್ತೇ ಇಲ್ಲ. ಅವನಲ್ಲ, ಹೌದಾಗಿದ್ರೆ ಒಂದು ನಿಮಿಷ ಕೇಳಿ. ಅವನಾಗಿರ್ತಿದ್ರೆ ಇಲ್ಲಿ ಲೋಕಲ್ ಪೊಲೀಸ್ ಸ್ಟೇಷನ್ ಅವನೇಂತ ಆರೋಪಿ ಮಾಡಿದ್ರು. 2 ಸಲ ಸಿಒಡಿ ತನಿಖೆಗಳಾಯ್ತು, ಅವನೇ ಆರೋಪಿ ಮಾಡಿದ್ರು. ಸಿಬಿಐ ಬಂತು, ಸಿಬಿಐ ಅವನನ್ನೇ ಚಾರ್ಜ್ ಶೀಟ್ ಹಾಕಿದ್ರು. ಆದ್ರೆ ಕಡೆಗೆ ಸಿಬಿಐ ಸ್ಪೆಷಲ್ ಕೋರ್ಟ್ ಯಾಕೆ ಆ ರೀತಿ ತೀರ್ಪು ಕೊಡ್ತದೆ? ಅದಕ್ಕೆ ನಾವೇನಾದ್ರೂ ಮಾಡ್ಲಿಕ್ಕೆ ಸಾಮಾನ್ಯ ಹೋರಾಟಗಾರರು ಕೋರ್ಟನ್ನ ನಂಬಿ ಹೇಗ್ ಬೇಕಾಗಿ ತೀರ್ಪು ಕೊಡುವಂತ ರೀತಿಗೆ ಬದಲಾವಣೆ ಮಾಡ್ಲಿಕ್ಕೆ ಆಗ್ತದಾ? ಹಾಗಾದ್ರೆ ಇಲ್ಲಿ ತಪ್ಪು ನಡೆದಿದೆ ಅಂತ ಹೇಳಿದಾರಲ್ಲ, ಈ ಇನ್ವೆಸ್ಟಿಗೇಷನ್ಗಳಲ್ಲಿ ತಪ್ಪು ನಡೆದಿದೆ ಅನ್ನುವಂಥದ್ದು ಕೋರ್ಟೆ ಒಪ್ಕೊಂಡಿದಲ್ಲ. ನಾವು ಕೇಳುವಂತದ್ದೇನು, ಯಾಕೆ ಈ ರೀತಿ ತಪ್ಪು ಮಾಡಿದ್ದಾರೆ ಅಧಿಕಾರಿ ವರ್ಗ? ಈ ರೀತಿಯ ಅನ್ಯಾಯ ಸೌಜನ್ಯಗಳಿಗೆ ಯಾಕೆ ಮಾಡಿದ್ದಾರೆ? ಹಾಗಾದ್ರೆ ಯಾರನ್ನೋ ಒಬ್ಬನನ್ನ ರಕ್ಷಣೆ ಮಾಡ್ಲಿಕ್ಕೆ ಮಾಡಿರುವಂತ ವ್ಯವಸ್ಥೆ ಅಂತ ಜನಸಾಮಾನ್ಯರಿಗೆ ಈಗ ನೀವು ನನ್ನ ಮೇಲೆ ಏನೇ ಒಂದು ಆರೋಪ ಮಾಡಿದ್ರು, ನಾನು ಡಿಫೆಂಡ್ ಮಾಡ್ಕೊಳ್ಳೇಬೇಕಾ ಬೇಡ? ಮಾಡಿ. ಅದನ್ನೇ ಅವರು ಮಾಡ್ತಾ ಇರೋದು. ಏನ್ ಮಾಡ್ತಾ ಇದ್ದಾರೆ? ಹಾಗಾದ್ರೆ ಸೌಜನ್ಯ ಈಗ ನೀವು ಹೇಳಿದೆಲ್ಲ ಕೇಳ್ಕೊಂಡು ಅಪಪ್ರಚಾರ ಮಾಡೋದನ್ನೆಲ್ಲ ಯಾರು ಅಪಪ್ರಚಾರ ಮಾಡ್ತಾ ಇದ್ದಾರೆ? ಯಾರು ಅಪಪ್ರಚಾರ ಮಾಡ್ತಿಲ್ಲ. ನಾವು ಸತ್ಯವನ್ನಷ್ಟೇ ಹೇಳ್ತಾ ಇದ್ದೇವೆ. ಜನ ನೀವು ಮಾತ್ರ ಹೇಳಿದ ಸತ್ಯ, ಬೇರೆ ಅವ್ರು ಮಾತ್ರ ಹೇಳಿದೆಲ್ಲ ನಿಮ್ಗೆ ಏನ್ ಸತ್ಯ ಹೇಳ್ತಾ ಇದ್ದಾರೆ? ಏನ್ ಸತ್ಯ ಹೇಳ್ತಾ ಇದ್ದಾರೆ? ಇವತ್ತು ನೋಡಿ ಇವತ್ತಿಗೂ ಕೂಡ ಸೌಜನ್ಯ ಪರವಾದ ಹೋರಾಟಗಾರರು ಸೋಷಿಯಲ್ ಮೀಡಿಯಾದಲ್ಲಿ ಬರೆಯುವಂತಹ ಪೋಸ್ಟ್ಗಳನ್ನ ಡಿಲೀಟ್ ಮಾಡಿಸ್ತಾರೆ. ಯಾರು ಮಾಡಿದ್ದು? ಯಾರು ಮಾಡ್ತಾ ಇರುವಂತದ್ದು?
ಸೌಜನ್ಯ ವಿಷಯದಲ್ಲಿ ಮಾತಾಡಲೇಬಾರ್ದು. ಇನ್ನೊಂದು ನಮಗೆ ನಗು ಬರುವಂತದ್ದು ಏನು ಅಂತ ಹೇಳಿದ್ರೆ, ಸೌಜನ್ಯ ಅತ್ಯಾಚಾರ ಕೊಲೆ ಪ್ರಕರಣ ಮತ್ತು ದೇಶದಲ್ಲಿ ಎಲ್ಲೇ ಅತ್ಯಾಚಾರ ಕೊಲೆ ಪ್ರಕರಣ ನಡೆದ್ರೂ ಕೂಡ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರು ಅದರ ಬಗ್ಗೆ ಮಾತಾಡಬಾರ್ದು ಅಂತ ಒಂದು ಆರ್ಡರ್ ಬರ್ತದೆ. ಇದನ್ನ ಮಾಡಿಸಿದ್ದವರು ಯಾರು? ಏನಕ್ಕೆ ಮಾಡಿಸಿದ್ದು? ಯಾವ ಕಾರಣಕ್ಕೋಸ್ಕರ ಮಾಡಿಸಿದ್ದು? ಸರ್, ನಾನು ನಿಮ್ಮ ನಾಯಕರ ಬಗ್ಗೆ ಮಾತಾಡ್ತೀನಿ. ನಿಮ್ಮ ನಾಯಕರೇ ಎಷ್ಟೋ ಸತಿ ಕೆಲವೊಂದು ಕಾರ್ಯಕ್ರಮಗಳಲ್ಲಿ ವೇದಿಕೆಗಳ ಮೇಲೆ ಹೇಳಿದ್ದಾರೆ. ಏನಂತ? ಕೆಲವರು ಹೆಸರುಗಳನ್ನ ತಗೊಂಡೇ ಇಂತಿದ್ದವರೆಲ್ಲ ಅಪರಾಧಿಗಳು ಅಂತ ಹೇಳಿದ್ದಾರೆ. ಆ ರೀತಿ ಎಲ್ಲ ಕಾನೂನಲ್ಲಿ ಇನ್ನೂ ಕೂಡ ಪನಿಷ್ಮೆಂಟ್ ಆಗಿಲ್ಲ, ಇವರು ಅಪರಾಧಿಗಳು ಅಂತ ಎಲ್ಲೂ ಕೂಡ ಜಜ್ಮೆಂಟ್ ಬಂದಿಲ್ಲ. ಇನ್ನು ತನಿಖೆ ನಡೀತಾ ಇದೆ. ತನಿಖೆ ನಡಿಬೇಕು ಅಂತ ನೀವೆಲ್ಲರೂ ಅಂದ್ರೆ ರಾಜ್ಯ ಸರ್ಕಾರಕ್ಕೆ ಅಥವಾ ಕಾರ್ಯಾಂಗಕ್ಕೆ, ನ್ಯಾಯಾಂಗಕ್ಕೆ ನೀವು ಇನ್ನು ಮನವಿ ಮಾಡ್ತಾ ಇದ್ದೀರಿ, ಹೋರಾಟ ಮಾಡ್ತಾ ಇದ್ದೀರಿ. ಏನು ಈ ಕತೆ ಅಂತಾನೆ ಗೊತ್ತಿಲ್ಲ. ಸಾಕ್ಷಿಗಳೇ ಇಲ್ಲದೆ ಇರುವಂತ ಸಂದರ್ಭಗಳಲ್ಲಿ ನೀವು ಕೆಲವರು ಹೆಸರುಗಳನ್ನ ನೀವು ಮೆನ್ಷನ್ ಮಾಡಿ ಇವರೇ ಪರ್ಟಿಕ್ಯುಲರ್ ಆಗಿ ಅಂತ ಹೇಳುವಂತ ಸಮಾಜದಲ್ಲಿ ಒಂದು ಗೌರವ ಇರ್ತಕ್ಕಂಥ ಕುಟುಂಬದ ಮೇಲೆ ಎಷ್ಟು ಸರಿ? ನೋಡಿ, 2014 ಸಿಬಿಐ ಬರ್ತದೆ. ಸಿಬಿಐ ಬಂದು ಸಿಬಿಐ ಇನ್ವೆಸ್ಟಿಗೇಷನ್ ಮಾಡ್ತದೆ. ಇನ್ವೆಸ್ಟಿಗೇಷನ್ ಮಾಡಿ ಕಡೆಗೊಂದಿನ ಸಿಬಿಐ ಅವರು ಕೇಳ್ತಾರೆ, ನಿಮ್ಮ ಮನೆಯವರೇ ಮಾಡ್ಲಿಕ್ಕೆ ಯಾಕೆ ಮಾಡಬಾರ್ದು, ನಿನ್ನ ತಂದೆ ಯಾಕೆ ಮಾಡಬಾರ್ದು, ಈ ತರ ಕ್ವಶನ್ ಗಳನ್ನ ಕೇಳ್ತಾರೆ. ಅದಾದ್ಮೇಲೆ 2018ರಲ್ಲಿ ಏನು ಟ್ರಯಲ್ಗೆ ಬರುತ್ತೆ, ಕೇಸು ವಿಚಾರಣೆ ಇದಕ್ಕೆ ಬರ್ತದೆ. 2016-17 ಬರ್ತದೆ, ಚಾರ್ಜ್ ಶೀಟ್ ಹಾಕ್ತಾರೆ. ಅದಾದ್ಮೇಲೆ ಸಿಬಿಐ ಕೋರ್ಟ್ ಅಲ್ಲಿ ಏನು ವಿಚಾರಣೆ ನಡೆಯುವಂತ ಸಂದರ್ಭದಲ್ಲಿ ಸೌಜನ್ಯರ ತಂದೆ ಚಂದಪ್ಪ ಗೌಡ್ರು ಒಂದು ಅರ್ಜಿಯನ್ನ ಹಾಕ್ತಾರೆ. ಅರ್ಜಿ ಹಾಕಿ ಇದು ಸಮರ್ಪಕವಾದ ತನಿಖೆ ನಡೀಲಿಲ್ಲ, ನಮ್ಗೆ ಒಂದಷ್ಟು ಸಂಶಯ ಇದೆ, ಮರು ತನಿಖೆ ಮಾಡಿ ಅಂತ 2018ರಲ್ಲಿ ಅರ್ಜಿ ಹಾಕ್ತಾರೆ. ಅರ್ಜಿ ಹಾಕುವಾಗ ಕೋರ್ಟ್ ಜಡ್ಜ್ ಹೇಳ್ತಾರೆ ಇದನ್ನ ಇನ್ವೆಸ್ಟಿಗೇಷನ್ ಮಾಡ್ಲಿಕ್ಕೆ ಬರುದಿಲ್ಲ. ಮತ್ತೇನು, ನಿಮ್ಗೆ ಯಾರಾದ ಮೇಲೆ ಡೌಟ್ ಇದ್ರೆ ಅವ್ರ ಹೆಸರನ್ನು ಕೊಡಿ ಅಂತ ಹೇಳ್ತಾರೆ. ಚಂದಪ್ಪ ಗೌಡ್ರು 3 ಜನರ ಹೆಸರನ್ನು ಕೊಡ್ತಾರೆ. ಹೆಸರು ಕೊಟ್ಟು ಅವಾಗ ಜಡ್ಜ್ ಏನ್ ಹೇಳ್ತಾರೆ, ಆಯ್ತು ಅವರನ್ನು ಕೂಡ ಆರೋಪಿಗೆ ಅಂತ ಪರಿಗಣನೆ ಮಾಡಿ ಅಂತ ಹೇಳ್ತಾರೆ. ಹೇಳಿದ ತಕ್ಷಣ ಹೈಕೋರ್ಟಿಗೆ ಹೋಗ್ತಾರೆ. ಆ 3 ಜನ ಹೈಕೋರ್ಟ್ ಆ ಕೇಸನ್ನು ಸ್ಟೇ ತರ್ತಾರೆ. ಸ್ಟೇ ತಂದಾದ್ಮೇಲೆ ಮತ್ತೆ ಏನ್ ಹೇಳ್ತಾರೆ, ಒಂದು ಕಡೆಯಿಂದ ನಮ್ಮ ಬಗ್ಗೆ ತನಿಖೆಯೇ ಮಾಡಬಾರ್ದು ಅನ್ನುವಂತ ಸ್ಟೇ ಅನ್ನ ತರ್ತಾರೆ. ಇನ್ನೊಂದು ಕಡೆಯಿಂದ ಏನ್ ಮಾಡ್ತಾರೆ, ನಮ್ಮನ್ನ ಮಂಪರ್ ಪರೀಕ್ಷೆ ಮಾಡಿ ಅಂತ ಹೇಳಿ ಹೋಗ್ತಾರೆ. ಒಂದು ಕಡೆಯಿಂದ ಸ್ಟೇ ತಂದವರು ಮತ್ತೊಂದು ಕಡೆಯಿಂದ ಮಂಪರ್ ಪರೀಕ್ಷೆಗೆ ಹೋಗ್ತಾರೆ ಅಂತ ಹೇಳಿದ್ರೆ, ಆಯ್ತಪ್ಪ ನೀವು ಮಾಡಿಲ್ಲ, ನಿಮಗೂ ಅದಕ್ಕೂ ಯಾವ ಸಂಬಂಧ ಇಲ್ಲ, ನಾವು ಅದರಲ್ಲಿ ಸ್ವಚ್ಛ ಕೈಯಲ್ಲಿದ್ದೇವೆ, ನಮ್ಗೂ ಅದಕ್ಕೂ ಯಾವ ಸಂಬಂಧ ಇಲ್ಲ ಅಂದ್ರೆ ಏನು ಸಿಬಿಐ ಜಡ್ಜ್ ಕೊಟ್ಟ ಅಂತ ಆದೇಶ ಇದೆಯಲ್ಲ, ಆಯ್ತು ತನಿಖೆ ಆಗ್ಲಿ, ನಾವು ಎಲ್ಲಾ ತನಿಖೆಗಳಿಗೂ ಭಾಗವಹಿಸ್ತೇವೆ, ನಮ್ಮನ್ನು ಆರೋಪಿ ಮಾಡಿ ಸಮಾಜದಲ್ಲಿ ನಾವು ತೊಂದರೆ ಇಲ್ಲ, ಸಮಾಜ ಸದ್ಯಕ್ಕೆ ನನ್ನನ್ನು ಆರೋಪಿ ಅಂತ ಬಿಂಬಿಸಿರು, ನನ್ಗೂ ವಿಶ್ವಾಸ ಇದೆ, ನಾನೇನು ತಪ್ಪೇ ಮಾಡಿಲ್ಲ, ಹಾಗಾಗಿ ನಾವು ಇದನ್ನು ಒಪ್ಕೊಳ್ತೇನೆ, ನಾನು ಎಲ್ಲಾ ತನಿಖೆಗಳಿಗೂ ಭಾಗಿಯಾಗ್ತೇನೆ, ಅಲ್ಟಿಮೇಟ್ ಆಗಿ ನನಗೂ ಗೊತ್ತಿದೆ ನ್ಯಾಯ ನನ್ಗೆ ಸಿಗತ್ತೆ ಅನ್ನೋ ವಿಶ್ವಾಸ ಇದೆ ಅಂತ ಹೇಳಿ ಇವರಿಗೆ ಇವರು ಒಂದು ವೇಳೆ ಆ ಮನಸ್ಸು ಇದ್ದಿದ್ರೆ ಸ್ಟೇ ಯಾಕೆ ತರ್ತಿದ್ರು? ಸ್ಟೇ ಯಾಕೆ ನೀವು ಮನಸ್ಸು ಇಚ್ಛೆ ಮಾತಾಡದೆ ಸ್ಟೇ ಯಾಕೆ ತಂದ್ರು? ಆಯ್ತು, ಅದಾದ್ಮೇಲೆ ಮಂಪರು ಪರೀಕ್ಷೆ ಮಾಡಿದ್ರು ಅಂತ ಹೇಳಿದ್ರು. ಇವತ್ತು ಸುಪ್ರೀಂ ಕೋರ್ಟ್ ಕೂಡ ಅಭಿಪ್ರಾಯ ಪಟ್ಟಿದೆ, ಮಂಪರು ಪರೀಕ್ಷೆ ಅಧಿಕೃತವಾದ ದಾಖಲೆ ಅಲ್ಲ. ಇವತ್ತು ಇವ್ರು ಏನ್ ಹೇಳ್ತಾರೆ, ಸಂತೋಷ್ ರಾವನ್ನ ಮಂಪರ್ ಪರೀಕ್ಷೆ ಯಾಕೆ ಮಾಡ್ಲಿಲ್ಲ, ಸಂತೋಷ್ ರಾವನ್ನ ಮಂಪರ್ ಪರೀಕ್ಷೆ ಮಾಡಿಸಿ ಅಂತ ಹೇಳ್ತಾರೆ. 2012ರಲ್ಲಿ ಡಿಸೆಂಬರ್ ಅಲ್ಲಿ ಇವನೇ ಬರೆದು ಕೊಟ್ಟಿದ್ದಾನೆ, ವೈಜ್ಞಾನಿಕ ಎಲ್ಲಾ ಪರೀಕ್ಷೆಗೂ ನಾನು ಒಪ್ಪಿಗೆ ಇದೆ, ನನ್ನನ್ನು ಎಲ್ಲಾ ವೈಜ್ಞಾನಿಕ ಪರೀಕ್ಷೆಗೆ ನೀವು ಒಳಪಡಿಸಿ ಅಂತ ಹೇಳಿ ದಾಖಲೆ ಏನು ಬರೆದು ಕೊಟ್ಟಿದ್ದಾನೆ, ಸಿಗ್ನೇಚರ್ ಕೊಟ್ಟಿದ್ದಾನೆ. ಈಗ ಅವನು ಮಂಪರ್ ಪರೀಕ್ಷೆ ಆಗ್ಲಿಲ್ಲ ಅಂತ ಹೇಳಿದ್ರೆ ಸುಪ್ರೀಂ ಕೋರ್ಟ್ ಅಭಿಪ್ರಾಯ ಪಟ್ಟಿದೆ ಮಂಪರ್ ಪರೀಕ್ಷೆ ಅಧಿಕೃತವಾದ ದಾಖಲೆ ಆಗುದಿಲ್ಲ ಅಂತ. ಇವ್ರು ಹೇಳ್ತಾರೆ ನಮ್ದು ಮಂಪರ್ ಪರೀಕ್ಷೆ ಆಗಿದೆ ಅಂತ. ಮಂಪರ್ ಪರೀಕ್ಷೆ ಆದಂತ ದಾಖಲೆಗಳು ಎಲ್ಲಿದೆ ದಾಖಲೆಗಳು? ಒಂದು ವೇಳೆ ಅವ್ರು ಮಾಡಿಲ್ಲ ಅಂತ ಹೇಳಿದ್ರೆ ಅವತ್ತು ಯಾಕೆ ಸ್ಟೇ ತರ್ತಿದ್ರು? ಸ್ಟೇ ತರುವ ಅಗತ್ಯತೆ ಇತ್ತ? ಮಂಪರ್ ಪರೀಕ್ಷೆಗೂ ಇದಕ್ಕೂ ಸಂಬಂಧ ಆಯ್ತು. ಮೊನ್ನೆ ಸಿಬಿಐ ಒಂದು ಮಾಡ್ತಾರೆ, ಮರುಪರೀಕ್ಷೆನ ಅರ್ಜಿ ಹಾಕ್ತಾರೆ. ಅರ್ಜಿ ಹಾಕುವ ಸಂದರ್ಭದಲ್ಲಿ ಯಾರು ವಾದ ಮಾಡಿದ್ದು? ಅದು ಪ್ರಸನ್ನ ಕುಮಾರ್ ಅಂತ ಯಾರೋ ಈಗ ದರ್ಶನ್ ಕೇಸಲ್ಲಿ ಮಾಡಿದ್ರಲ್ಲ, ಅವ್ರು ಯಾಕೆ ಅದನ್ನು ಕೇಳಲಿಲ್ಲ? ಹಾಗಾದ್ರೆ ಇವರು ನಮ್ಮ ಹತ್ರ ಇಲ್ಲ, ನಾವು ನೀವು ಪರಿಶೀಲನೆ ಮಾಡ್ಬೇಕು ಅಂತ ಹೈಕೋರ್ಟ್ ಹೇಳುವಂತ ಸಂದರ್ಭದಲ್ಲಿ ಅದನ್ನು ಕೂಡ ಯಾಕೆ ವಜಾ ಮಾಡಿತ್ತು ಹೈಕೋರ್ಟ್? ಯಾಕೆ ವಜಾ ಮಾಡಿತ್ತು? ಸರ್, ಒಬ್ರ ಮೇಲೆ ಆರೋಪ ಮಾಡೋದು ತುಂಬಾ ಈಸಿ. ಆದ್ರೆ ಪ್ರತಿಯೊಬ್ಬರಿಗೂ ಕೂಡ ಅವ್ರದೇ ಆದಂತ ಒಂದು ವರ್ಚಸ್ಸು, ಗೌರವ ಇರುತ್ತೆ. ಪ್ರತಿಯೊಬ್ರು ಅದನ್ನು ಯೋಚನೆ ಮಾಡ್ಬೇಕು. ಆದ್ರೆ ನೀವುಗಳು ಮಾಡ್ತಾ ಇರ್ತಕ್ಕಂಥದ್ದು ಯಾವುದಕ್ಕೂ ಕೂಡ ಸಾಕ್ಷಿನೇ ಇಲ್ಲದೆ ಇರ್ತಕ್ಕಂಥ ಒಂದು ಪ್ರಕರಣವನ್ನ ಒಬ್ರ ಮೇಲೆ ಹಾಕಿ ಅವರನ್ನ ತೇಜೋವಧೆ ಮಾಡ್ತಾ ಇರೋದು ಸರಿಯಲ್ಲ ಅನ್ನೋದು ಸಾರ್ವಜನಿಕವಾಗಿ ಚರ್ಚೆ. ಈಗ ನಾನು ಏನೆಲ್ಲ ಇಷ್ಟೆಲ್ಲ ಕೇಳ್ತಾ ಇದ್ದೀನಿ, ಅದನ್ನ ಸಾಮಾಜಿಕ ಜಾಲತಾಣದಲ್ಲಿ ಪ್ರತಿಯೊಬ್ಬರು ಪ್ರಶ್ನೆ ಮಾಡ್ತಾ ಇದ್ದಾರೆ ನಿಮ್ಗಳಿಗೆ. ಆದ್ರೆ ನಿಮ್ಗಳಿಗೆ ಮಾಹಿತಿ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ.
ನೋಡಿ, ಪ್ರತಿಯೊಬ್ಬರಿಗೂ ಮಾನ, ಪ್ರಾಣ, ಗೌರವ ಎಲ್ಲ ಇದೆ. ಹೌದು. ಸೌಜನ್ಯಳ ಮಾನವೂ ಹೋಗಿದೆ, ಪ್ರಾಣವೂ ಹೋಗಿದೆ. ಅದನ್ನ ವಾಪಸ್ ತರುವಂತ ಪ್ರಕ್ರಿಯೆ ಆಗ್ತದ? ಅವಳದ್ದು ಓದಾಗಿದೆ, ಅವಳಿಗೆ ನ್ಯಾಯ ಸಿಕ್ಕಿದ್ಯಾ? ಇಲ್ಲ. ಅವಳ ಆತ್ಮಕ್ಕೆ ನೆಮ್ಮದಿ ಸಿಕ್ಕಿದ್ಯಾ? ಇಲ್ಲ. ಹಾಗಾದ್ರೆ ಸಂತೋಷರವರಿಗೆ ಮಾನ ಇಲ್ವಾ? ಸಂತೋಷವನಿಗೆ ಬದುಕು ಇಲ್ವಾ? ಎಷ್ಟು ವರ್ಷ ಜೈಲಲ್ಲಿ ಹಾಕಿದ್ದಾರೆ? ಅಷ್ಟು ವರ್ಷ ಜೈಲಿನ ಪ್ರಕ್ರಿಯೆ ಆದ್ಮೇಲೆ ಕಾನೂನು ಹೋರಾಟ. ಈಗ ಅವನು ಆ ಪ್ರಕರಣಕ್ಕೆ ಅವನಿಗೂ ಸಂಬಂಧ ಇಲ್ಲ. ನೀವು ಸಿಬಿಐ ವಿಶೇಷ ಕೋರ್ಟ್ ಏನು ಅಭಿಪ್ರಾಯ ಪಟ್ಟಿದೆ? ಸಾಕಷ್ಟು ಸಾಕ್ಷಿ ಆಧಾರದ ಕೊರತೆ ಅಲ್ಲ, ಯಾವುದೇ ಸಾಕ್ಷಿ ಆಧಾರ ಇಲ್ಲ ಅನ್ನುವಂತಹದ್ದನ್ನ ಬಹಳ ಸ್ಪಷ್ಟವಾಗಿ ತೀರ್ಪು ಕೊಟ್ಟಿದೆ. ಇಷ್ಟು ವರ್ಷ ಸಿಬಿಐ ಏನು ಮಾಡಿತು? ಸಾಕಷ್ಟು ಅಂದ್ರೆ ಅವನು ಮಾಡಿದ್ದಾನೆ ಅನ್ನುವಂತ ಯಾವುದೇ ರೀತಿಯಾದಂತಹ ಸಾಕ್ಷಿಗಳು ಇಲ್ಲ ಅನ್ನುವಂತ ಅಭಿಪ್ರಾಯ ಸಿಬಿಐ ಸ್ಪೆಷಲ್ ಕೋರ್ಟ್ ಬರ್ತದೆ ಅಂತ ಆದ್ರೆ, ಅವನು ಮಾಡೇ ಇಲ್ಲ, ಅವ್ನು ಗೊತ್ತೇ ಇಲ್ಲ, ಅದು ನಮಗೂ ಗೊತ್ತಿದೆ, ಸೌಜನ್ಯ ಮನೆಯವ್ರಿಗೆ ಗೊತ್ತಿದೆ, ಸಮಾಜಕ್ಕೆ ಗೊತ್ತಿದೆ. ಹಾಗಾದ್ರೆ ಅವನ ಮಾನ ಪ್ರಾಣಕ್ಕೆ ಬೆಲೆ ಇಲ್ವಾ? ಅಂದ್ರೆ ನೀವು ಹಾಗಾದ್ರೆ ನಾನು ಹೇಳುದು, ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರನ್ನ, ಅವರ ಹೆಂಡತಿಯನ್ನ, ಅವರ ಮಕ್ಕಳನ್ನ, ನಮ್ಮನ್ನ, ಸೌಜನ್ಯ ಪರ ಹೋರಾಟಗಾರರನ್ನ ನೀವು ಫೇಸ್ಬುಕ್, ವಾಟ್ಸಪ್ ಅಲ್ಲಿ ನೋಡಿ ಯಾವ ರೀತಿ ತೇಜೋವಧೆ ಮಾಡ್ತಾ ಇದ್ದಾರೆ, ಏನ್ ಹಾಗಾದ್ರೆ ನಮ್ಗೂ ನೀವು ಮಾಡ್ತಾ ಇಲ್ಲ ಸರ್? ಏನು ನಾವು ಮಾಡ್ತಾ ಇಲ್ಲ ಅಂತದ್ದನ್ನು ತನಿಖೆ ಮಾಡಿಸಿ. ನಾವ್ ಹೇಳುದು, ಈ ಕಡೆಯಿಂದ ತಪ್ಪಾದ್ರೂ ತಪ್ಪೆ, ಆ ಕಡೆಯಿಂದ ತಪ್ಪಾದ್ರೂ ತಪ್ಪೆ. ಸೋಷಿಯಲ್ ಮೀಡಿಯಾಗಳಲ್ಲಿ ಸುಮ್ಮನೆ ಮಾತಾಡಿದ್ರೆ ತಪ್ಪೆ. ನಾವು ನಮ್ಮದಿದ್ರೆ ತನಿಖೆ ಮಾಡಿ. ನಮ್ಮ ಹತ್ರ ಇದು ಒಂದೊಂದು ಅಕೌಂಟ್, ನಾವು ಅದರಲ್ಲಿ ಬೇಕಾದ್ರೆ ನಮ್ಮ ಅಭಿಪ್ರಾಯಗಳನ್ನ ಹೇಳ್ತೇವೆ. ನೀವು ತನಿಖೆ ಮಾಡಿಸಿ. ತಪ್ಪಿದಷ್ಟು ಯಾರೇ ಆಗಲಿ ಶಿಕ್ಷೆ ಆಗ್ಲಿ, ನಮಗೇನಿಲ್ಲ. ದೇವಸ್ಥಾನದ ವಿರುದ್ಧ ಯಾರು ದಾಳಿ ಮಾಡ್ತೇನೆ ಅಂತ ಹೇಳ್ತಾರೋ ತನಿಖೆ ಮಾಡಿ. ನಮ್ಮ ಕಡೆ ಅವರು ಇದ್ರು ಕೂಡ ಅವರಿಗೂ ಶಿಕ್ಷೆ ಆಗ್ಬೇಕು. ಅಂದ್ರೆ ಸರ್, ನಿಮ್ಮ ಪ್ರಶ್ನೆ ಇಲ್ಲಿ ನೇರ ಇಷ್ಟೇ, ಇದರಲ್ಲಿ ನಿಮ್ಮ ಆರೋಪ ನೀವಿದ್ರೆ ಒಪ್ಕೊಳ್ಳಿ, ಇಲ್ಲ ಅಂತಂತಂದ್ರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೀವೆಲ್ಲರೂ ನಮ್ಮ ಜೊತೆಗೆ ಸೇರಿ ಯಾರು ಅಪರಾಧಿಗಳು ಅವ್ರನ್ನ ಪನಿಷ್ ಮಾಡಕ್ಕೆ ಸಪೋರ್ಟ್ ಮಾಡಿ. ಅದೇ ನಾನು ಹೇಳೋದು. ಈಗ ಏನ್ ಹೇಳ್ತಿದಲ್ಲ, ನೀವು ಒಂದು ಪ್ರತಿಷ್ಠಿತ ಕುಟುಂಬ ಅಂತ ಹೇಳ್ತಾರಲ್ಲ, ಅವ್ರು ಮಾಡಿಲ್ಲ ಅಂದ್ರೆ ಅವರೇ ಮುಂದೆ ನಿಂತು ನ್ಯಾಯ ಒದಗಿಸುವಂತ ಕೆಲಸ ಮಾಡ್ಲಿ, ನಾವು ಅವ್ರ ಜೊತೆ ನಿಂತ್ಕೊಳ್ತೀವಿ. ಯಾಕೆ ಅದನ್ನು ಮಾಡ್ತಾ ಇಲ್ಲ? ಈಗ ಯಾಕೆ ಕೋರ್ಟಿಗೆ ಹೋಗ್ತಾ ಇದ್ದಾರೆ? ಯಾಕೆ ಒಂದು ನಿಮಿಷ ಹೇಳುದು, ಯಾಕೆ ಇಷ್ಟು ಮಾನದಷ್ಟ ಮೊಕದ್ದಮೆಗಳು ದಾಖಲಾಗ್ತವೆ? ಯಾಕೆ ನಮಗೂ ಸಂಬಂಧ ಮೊನ್ನೆ ಒಂದು ಜಾಂಡು ಕಾಯ ಅಂತ ಒಂದು ಆದೇಶ ಬಂತು 79 ಜನರಿಗೆ. ಯಾಕೆ ಬರ್ತಾ ಇದೆ? ಇವತ್ತು 50 ಫೇಸ್ಬುಕ್ ಅಕೌಂಟ್ ಗಳನ್ನ ಡಿಲೀಟ್ ಮಾಡ್ತಾರೆ. ನೀವು ನಮ್ಮ ಪರವಾಗಿ ಮಾತಾಡಿದ್ದು, ಒಂದು ವೇಳೆ ನೀವು ನ್ಯಾಯ ಬೇಕು, ನಮ್ಮ ಪರ ಅಂತಲ್ಲ, ಸೌಜನ್ಯಗೆ ನ್ಯಾಯ ಬೇಕು ಅಂತ ಕೇಳಿದ್ರೆ ನಿಮ್ಮ ಒಂದು ಚಾನೆಲ್ಗಳನ್ನೇ ಬಂದ್ ಮಾಡ್ತಾರೆ. ಯಾಕೆ? ನಾನು ಹೇಳಿದ್ದು, ನೀವು ಸತ್ಯ ಇದೆಯಾ ಅಂತ ಮಾತಾಡ್ತೀರಿ, ಆದ್ರೆ ಅವರಿಗೆ ಇದು ಅವರ ಪರವಾಗಿ ಮಾತಾಡಿದ್ದಾರೆ ಅಂತ ಗೊತ್ತಾದ ತಕ್ಷಣ ರಿಪೋರ್ಟ್ ಆಗುತ್ತೆ, ಅವರು ಚಾನೆಲ್ಗಳೇ ಬ್ಯಾನ್ ಆಗ್ತದೆ. ಎಲ್ಲಿ ಸಾಕ್ಷಿ ತೋರಿಸಿ? ನೀವು ಎಲ್ಲಿ ಮಾಡಿದ್ದೇವೆ? ಯಾವ ಯೂಟ್ಯೂಬ್ ಚಾನೆಲ್ಗಳನ್ನ ನಾವು ಬ್ಲಾಕ್ ಮಾಡ್ತಿದ್ದೇವೆ ತೋರಿಸಿ ನೀವು. ಸರ್, ನಾನೇ ಕೇಳಿರೋದು ಪ್ರಶ್ನೆ ಮಾಡಿದ್ರಿಂದ ನಾನೇ ಕೆಲವೊಂದು ಗಮನಿಸಿದ್ದೀನಿ. ಯಾರು ನಿಮ್ಮ ವಿರುದ್ಧವಾಗಿ ಮಾಡ್ತಾರೆ, ನಿಮ್ಮ ನಾಯಕರು ವಿರುದ್ಧವಾಗಿ, ಮಹೇಶ್ ಶೆಟ್ಟಿ ತಿಮ್ಮರೋಡಿ ಸಾಹೇಬ್ರು ವಿರುದ್ಧವಾಗಿ ಮಾಡ್ತಾರೆ, ಅವರು ಮಾಡಿರ್ತಕ್ಕಂಥ ವಿಡಿಯೋಗಳನ್ನು ಕೂಡ ನೀವು ಡಿಲೀಟ್ ಮಾಡಿಸಿದ್ರಿ? ಇಲ್ಲ, ಸಾಧ್ಯವೇ ಇಲ್ಲ ಅಂತ ನಾವು ಮಾಡೇ ಇಲ್ಲ. ನಾವು ಖಂಡಿತವಾಗಿಯೂ ಮಾಡಲಿಲ್ಲ. ಒಂದು ವೇಳೆ ಜನ ಯಾರಾದ್ರೂ ಅದ್ರ ವಿರುದ್ಧ ಮಾತಾಡಿರ್ಬೋದು, ಯಾವ್ದು ಕಮೆಂಟ್ಗಳನ್ನ ಅವ್ರ ಅಭಿಪ್ರಾಯಗಳನ್ನ ಹೇಳಿರ್ಬೋದು. ನಾವು ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ನಮಗೆ ಕೋರ್ಟಿನ ಪ್ರಕ್ರಿಯೆ ಸ್ವಾಮಿ. ಕೋರ್ಟಲ್ಲಿ ಎಲ್ಲಿ ಹೋಗಿದೆ ಸರ್? ಯೂಟ್ಯೂಬ್ ಚಾನಲ್ ನಮ್ಮ ಮನೆಯಲ್ಲಿ ಇರುವಂತದ್ದಲ್ಲ, ಅದು ಅಲ್ಲ, ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಮನೆಯಲ್ಲಿ ಇರುವಂತದ್ದಲ್ಲ. ನಾವು ಅದನ್ನ ಡಿಲೀಟ್ ಮಾಡಿಸ್ಲಿಕ್ಕೆ ಆಗುದಿಲ್ಲ. ಅದರದ್ದೇ ಒಂದು ವ್ಯವಸ್ಥೆ ಇದೆ. ನಾವು ಹೋಗಿದ್ವಿ, ಎಲ್ಲಿ ಕೋರ್ಟಿಗೆ ಹೋಗಿದ್ದೇವೆ? 100 ಸಲ ಸುಳ್ಳನ್ನ ಹೇಳಿ ಸತ್ಯ ಮಾಡ್ಲಿಕ್ಕೆ ಹೊರಟವ್ರು ಯಾರು ಸತ್ಯ ಮಾಡ್ಲಿಕ್ಕೆ ಹೊರಟವರು? ಕಾಣಿಸ್ತಾ ಇದ್ದಿದ್ದಲ್ಲ, ಅಷ್ಟು ಚಾನೆಲ್ಗಳು ಹೋಗಿದ್ದೇವೆ. ಕುಡ್ಲ ರ್ಯಾಂಪೇಜ್ ಅನ್ನುವಂತ ಚಾನಲ್ 2 ಚಾನಲ್ ಅನ್ನು ತೆಗೆದಾಕಿದ್ದಾರೆ. ಹೇಗ್ ಮಾಡಿದ್ದಾರೆ? ಎಷ್ಟು ಚಾನೆಲ್ಗಳು ಹೋಗಿದೆ. ಯಾಕೆ? ಇವ್ರು ಮಾಡಿಲ್ಲ, ಇವ್ರಿಗೆ ಅದಕ್ಕೂ ಸಂಬಂಧ ಇಲ್ಲ. ಬೇಕಾದ ಹೇಳ್ಕೊಳ್ಳಿ, ನಮ್ಗೆ ಗೊತ್ತಿದೆ. ಮಂಜುನಾಥ ಇದ್ದಾನೆ, ಅಣ್ಣಪ್ಪ ಇದ್ದಾನೆ, ಅವ್ನು ಶಿಕ್ಷೆ ಕೊಡ್ತಾನೆ ಅಂತ ಹೇಳಿ ಇವರು ಆ ಮಂಜುನಾಥನ ನ್ಯಾಯಾಲಯಕ್ಕೆ ಹೋಗ್ಬೋದಿತ್ತು, ಅಥವಾ ಅಣ್ಣಪ್ಪನ ನ್ಯಾಯಾಲಯಕ್ಕೆ ಹೋಗ್ಬೋದು. ಈ ಕೋರ್ಟಿಗೆ ಹೋಗಿ ನಮ್ಮ ವಿರುದ್ಧ ಯಾಕೆ ಇದು ಮಾಡ್ತಾ ಇದ್ದಾರೆ? ಸರ್, ಖಂಡಿತವಾಗ್ಲೂ ನೋಡೋಣ. ನೀವೀಗ ಏನ್ ಹೇಳ್ತಾ ಇದ್ರಿ, ನ್ಯಾಯಾಲಯದಲ್ಲಿ ಪ್ರತಿಯೊಂದು ಕೂಡ ಚರ್ಚೆ ಆಗ್ಲೇಬೇಕು. ಆಗ ಪರ ವಿರೋಧಗಳು ಅಲ್ಲಿ ಚರ್ಚೆ ಆಗಿ ಯಾವುದು ಸರಿ ಅದನ್ನು ನ್ಯಾಯಾಲಯ ತೀರ್ಮಾನವನ್ನು ತಗೊಳುತ್ತೆ. ನೀವು 108 ಹೇಳ್ಬೋದು, ಅವರು ಕೂಡ ಹೇಳ್ತಾರೆ. ಖಂಡಿತ. ಈಗ ನೀವು ಹೇಳುವಾಗ ನೀವು ಕೇಳುವ ಪ್ರಶ್ನೆಗೆ ಉತ್ತರ ಕೊಡ್ಲೇಬೇಕಲ್ಲ, ಅವರು ಖಂಡಿತವಾಗ್ಲೂ ಕೊಡ್ತಾರೆ. ನಾವ್ ಹೇಳೋದಿಷ್ಟೇ, ನಮಗೂ ಕೂಡ ಬೇಕಾಗಿರ್ತಕ್ಕಂಥದ್ದು ಇಷ್ಟೇ. ಸೌಜನ್ಯ ಒಂದು ಏನು ಈ ಪ್ರಕರಣ, ಕೊಲೆ ಪ್ರಕರಣ, ಅತ್ಯಾಚಾರದ ಪ್ರಕರಣ ಇದೆ,
ಅದಕ್ಕೆ ಆದಷ್ಟು ಬೇಗ ಅಂತ್ಯ ಆಗ್ಬೇಕು ಅನ್ನೋದೇ ನಮ್ಮ ಒಂದು ಮನವಿ ಕೂಡ, ಬೇಡಿಕೆ ಕೂಡ. ಆದ್ರೆ ನೀವಿನ್ನೂ ಎಷ್ಟು ವರ್ಷ ಇದೇ ತರ ಮುಂದುವರಿಸ್ತೀರಿ ನಮಗೂ ಕೂಡ ಗೊತ್ತಿಲ್ಲ. ಜೊತೆಗೆ ಈಗ ನೀವು ಮುಂದುವರಿಸ್ತಾ ಇರ್ತೀರಿ ಅಂತಂದ್ರೆ ಅವರು ಕೂಡ ಮುಂದುವರಿಸಲೇಬೇಕಾಗ್ತದೆ, ಬೇರೆ ದಾರಿ ಇಲ್ಲ. ಆದ್ರೆ ಇವು ಎಲ್ಲ ಪ್ರಕರಣಗಳು ಆದಷ್ಟು ಬೇಗ ಅಂತ್ಯ ಆಗ್ಲಿ ಅನ್ನೋದೇ ಜನರು ಕೇಳ್ತಾ ಇರ್ತಕ್ಕಂಥ. ಆದಷ್ಟು ಬೇಗ ಇದಕ್ಕೆ ಒಂದು ಒಳ್ಳೆ ತೀರ್ಮಾನ ಬರಬೇಕು. ಯಾರು ಅಪರಾಧಿಗಳಿದ್ದಾರೆ, ತಪ್ಪಿಸ್ಕೊಂಡಿದ್ದಾರೆ, ಈ ತರದೆಲ್ಲ ಪ್ರಕರಣವನ್ನ, ಈ ತರದ್ದು ಭೀಕರ ಒಂದು ಅತ್ಯಾಚಾರ ಪ್ರಕರಣವನ್ನ ಮಾಡಿ ಅವರು ಕಾನೂನಿನ ಅಡಿಯಲ್ಲಿ ಬಂಧನ ಆಗ್ಬೇಕು ಅನ್ನೋದೇ ಎಲ್ಲರ ಒಂದು ಒತ್ತಾಸೆ ಆಗಿದೆ. ಖಂಡಿತ ಇದು ಬೇಗ ಆಗ್ಲಿ ಅನ್ನೋದೇ ನಮ್ಮೆಲ್ಲರ ಒಂದು ಬಯಕೆ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಮತ್ತೆ ಇನ್ನೊಂದು ಏನಂತ ಕೇಳಿದ್ರೆ ಇನ್ನೊಂದು ವಿಚಾರ,